KGF ಚಿತ್ರದ ಸಹ ನಿರ್ದೇಶಕನ ಪುತ್ರ ದಾರುಣವಾಗಿ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಲಿಫ್ಟ್ನಲ್ಲಿ ಸಿಲುಕಿ ಕೀರ್ತನ್ ಗೌಡ ಅವರ ಪುತ್ರ ಸೋನಾರ್ಶ್ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೋನಾರ್ಶ್ಗೆ ಕೇವಲ 4 ವರ್ಷ ವಯಸ್ಸು. 3 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಹೈದರಾಬಾದ್ನಲ್ಲಿ ಈ ದಾರುಣ ಘಟನೆ ನಡೆದಿದೆ. ಕೀರ್ತನ್ ಗೌಡ ಅವರೇ ನ್ಯೂಸ್ ಫಸ್ಟ್ಗೆ ಮಾಹಿತಿಯನ್ನು ದೃಢಪಡಿಸಿದ್ದಾರೆ. ಹೌದು, ಇಂಥದ್ದೊಂದು ದಾರುಣ ಘಟನೆ ನಡೆದಿದೆ, ಮಗನ ಸಾವಾಗಿದೆ ಅಂತೇಳಿ. KGF ಸಿನಿಮಾದ ಸಹ ನಿರ್ದೇಶಕರಾಗಿದ್ದಂತಹ ಕೀರ್ತನ್ ಗೌಡ ಅವರು ಅವರ ಪುತ್ರ ಲಿಫ್ಟ್ನಲ್ಲಿ ಸಿಲುಕಿ ಹೈದರಾಬಾದ್ನಲ್ಲಿ ದಾರುಣವಾಗಿ ಮೃತಪಟ್ಟಿದ್ದಾನೆ. ಕೇವಲ 4 ವರ್ಷದ ಬಾಲಕ ಸೋನಾರ್ಶ್ ಲಿಫ್ಟ್ನಲ್ಲಿ ಸಿಲುಕಿಕೊಂಡು ಮೃತಪಟ್ಟಿರುವಂಥದ್ದು. ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಮಗುವನ್ನು ಕಳೆದುಕೊಂಡು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಸೋನಾರ್ಶ್ 4 ವರ್ಷದ ಪುಟ್ಟ ಬಾಲಕ. ಕೀರ್ತನ್ ಗೌಡ ಅವರ ಪುತ್ರ, KGF ಚಿತ್ರದ ಸಹ ನಿರ್ದೇಶಕರು ಕೀರ್ತನ್ ಗೌಡ ಅವರು, ಅವರ ಮಗ ಸೋನಾರ್ಶ್. ಹೈದರಾಬಾದ್ನಲ್ಲಿ ಈ ಮಗು ಸಾವನ್ನಪ್ಪಿರುವಂಥದ್ದು. ಲಿಫ್ಟ್ನಲ್ಲಿ ಸಿಲುಕಿ ಸೋನಾರ್ಶ್ ಮೃತಪಟ್ಟಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೋನಾರ್ಶ್ನನ್ನು ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ಏನಾಯಿತು? ಲಿಫ್ಟ್ನಲ್ಲಿ ಹೇಗೆ ಸಿಲುಕಾಕೊಂಡ್ರು? ಹೊರಗಡೆ ಬರೋಕ್ಕಾಗಲಿಲ್ವಾ? ಹೇಗೆ ಮೃತಪಟ್ಟಿದ್ದು ಈ ಬಾಲಕ ಸೋನಾರ್ಶ್? ನವೀನ, ಈ ವಿಚಾರವಾಗಿ ಈಗಷ್ಟೇ ಕೀರ್ತನ್ ಗೌಡ ಅವರು ಮಾತನಾಡಿದರೆ ನ್ಯೂಸ್ ಫಸ್ಟ್ಗೆ. ಸೊ ಇದು 3 ದಿನಗಳ ಹಿಂದೆ ಅಂತ ನಡೆದಿರುವಂಥ ಘಟನೆ. ಯಾಕಂದರೆ ಇನ್ನು ಲಿಫ್ಟಲ್ಲಿ ಹೋಗುವಂಥ ಸಂದರ್ಭದಲ್ಲಿ ತಂದೆ ತಾಯಿ ಯಾರೂ ಕೂಡ ಇರಲ್ಲ. ಸಡನ್ ಆಗಿ ಅವರು ಲಿಫ್ಟ್ ಒಳಗೆ ಹೋದ ನಂತರದಲ್ಲಿ ಒಳಗಡೆ ಇದ್ದ ಸಂದರ್ಭದಲ್ಲೇ ಲಿಫ್ಟನ್ನು ಬಾಗಿಲನ್ನು ಓಪನ್ ಮಾಡ್ತಾರೆ. ಸೊ ತಾಂತ್ರಿಕದ ಅಲ್ಲೂ ಕೂಡ ತೊಂದರೆ ಇದರಿಂದ ಗೊತ್ತಿಲ್ಲದೆ ಅಲ್ಲಿಂದ ಜಿಗದ ನಂತರ ಲಿಫ್ಟಿಂದ ಕೆಳಗಡೆ ಬೀಳ್ತಾರೆ. ಆ ಒಂದು ಘಟನೆಯಿಂದ ಈ ರೀತಿ ಒಂದು ದುರಂತ ಆಗಿರುವಂಥದ್ದು. ಸೊ ಅವ್ರಿಗೂ ಸಡನ್ ಆಗಿ ಗೊತ್ತಿರಲಿಲ್ಲ. ಮಗನ ಹುಡುಕಾಟದಲ್ಲಿ ಇದ್ದಾಗ ಆವಾಗಷ್ಟೇ ಗೊತ್ತಾಗಿದೆ ಲಿಫ್ಟಲ್ಲಿ ಸಿಲ್ಕೊಂಡಿರೋದು. ಈ ವಿಚಾರದಿಂದ ತುಂಬ ನೋವನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ ಕೀರ್ತನ್ ನಾಡಗೌಡ ಅಂತಂದರೆ ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳಲ್ಲಿ, ಅದರಲ್ಲೂ ಕೂಡ ಪ್ರಶಾಂತ್ ನೀಲ್ ಅವರ ಹಿಂದಿನ ಸಿನಿಮಾಗಳೇನಿದೆ, ಮೊದಲ ಸಿನಿಮಾದಿಂದ ಉಗ್ರಮ್ಮನ್ ಹಿಡಿದು KGF ಸೀಕ್ವಲ್ಗಳಾಗಲಿ, ಅನಂತರದಲ್ಲಿ ಸಲಾರ್ ಆಗಲಿ, ಈ ಎಲ್ಲ ಸಿನಿಮಾಗಳಲ್ಲೂ ಕೋ ಡೈರೆಕ್ಟರ್ ಆಗಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ರು. ಸೊ ತುಂಬ ಆತ್ಮೀಯ ದೊಡ್ಡ ಬಳಗನೆ ಇದೆ. ಸೊ ಈ ಒಂದು ವಿಚಾರ ಇಡೀ ಕುಟುಂಬಕ್ಕೆ ಮತ್ತು ಇಂಡಸ್ಟ್ರಿಯ ಆತ್ಮೀಯ ಎಲ್ಲರಿಗೂ ಕೂಡ ನೋವು ತಂದಿರುವಂಥದ್ದು. ಈಗಷ್ಟೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಕೀರ್ತನ್ ತುಂಬ ನೋವಲ್ಲಿದ್ದರು. ಸೊ ಈ ದುರ್ಘಟನೆಯಿಂದ ಅವರು ಇನ್ನೂ ಹೊರಬಂದಿಲ್ಲ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಲೋಕೇಶ್ ಡೀಟೇಲ್ಸ್ಗೆ. ಸೋನಾರ್ಶ್ 4 ವರ್ಷದ ಬಾಲಕ ಮೃತಪಟ್ಟಿರುವಂಥದ್ದು. ಅವರು ಚಿಕ್ಕ ಬಾಲಕ, 4 ವರ್ಷದ ಹುಡುಗ. ಸೊ ಅವರ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿಯನ್ನು ನೀಡಲಿ ಅಂತೇಳಿ ಅವರ ಆಪ್ತರೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.